ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಒಂದು 2-3 ದಿವಸದ ಈ ರಾಜ್ಯದಲ್ಲಿ ಒಂದು ಸಂಚಲನ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ. ಏನಪ್ಪ ಅಂತ ಕೇಳಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಪ್ರದೀಪ್ ಈಶ್ವರ್ ಅವರಿಗೆ ಅವರದೇ ಕ್ಷೇತ್ರದಲ್ಲಿ ಜನ ಚಪ್ಪಲಿಯನ್ನು ಎಸೆದ್ರಂತೆ. ಇದೊಂದು ವಿಚಾರ ಭಯಂಕರ ಟ್ರೋಲು ಆಯಿತು, ಹಾಗೆ ಚರ್ಚೆಗಳನ್ನು ಕೂಡ ಹುಟ್ಟು ಹಾಕ್ತು. ಯಾಕಪ್ಪ ಅಂತ ಕೇಳಿದ್ರೆ, ಅದು ಈ ಕುಮಾರಸ್ವಾಮಿ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನೋದೊಂದು ವಾಕ್ ಸಮರ ಆಗ್ತಾ ಇತ್ತಲ್ಲ, ಆ ವಿಚಾರಕ್ಕೆ ಭಯಂಕರ ಒಂದು ಕಾವನ್ನು ತಗೊಂಡಿತ್ತು. ಅಲ್ಲ, ಆ ವಿಚಾರಕ್ಕೆ ಚರ್ಚೆಗಳು ಅಂತ ಹೇಳಿದ್ನಲ್ಲ, ಪರವಾಗಿಯೂ ಚರ್ಚೆ ನಡೀತಾ ಇದ್ದಾವೆ, ವಿರೋಧವಾಗಿಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಈ ಟೈಮಲ್ಲಿ ಪ್ರದೀಪ್ ಈಶ್ವರ್ ಅವರ ಕೈಯನ್ನು ಹಿಡಿಬೇಕಿದ್ದ ನಮ್ಮ ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ನಡುನೀರಲ್ಲಿ ಹಿಂಗೆ ಕೈ ಬಿಟ್ಬಿಟ್ರ? ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕಪ್ಪ ಅಂತ ಕೇಳಿ, ಈಗ ಸಾಮಾನ್ಯವಾಗಿ ಈ ನ್ಯೂಸ್ ರಿಪೋರ್ಟರ್ಗಳು ಹೋದಾಗ, ಬೇರೆ ಬೇರೆ ರಾಜಕೀಯ ನಾಯಕರನ್ನ ಸಿಕ್ಕಿದಾಗ, ಸರ್ ಇಂಥದ್ದೊಂದು ಘಟನೆ ಆಗಿದೆ, ನಿಮ್ಮ ರಿಯಾಕ್ಷನ್ ಏನು ಅಂತ ಒಂದು ಸಾದಾ ಸೀದಾ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ಥರ ಎಲ್ಲರಿಗೂ ಕೇಳಲಾಗಿತ್ತು. ಹಾಗೆ ನಮ್ಮ ಹೋಮ್ ಮಿನಿಸ್ಟರು ಕೂಡ ಮಾತಿಗೆ ಸಿಕ್ಕಿದ್ರು. ಮಾತಿಗೆ ಸಿಕ್ಕಿದಾಗ, ಸರ್ ಇದು ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸೆದಾರಂತಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ ಕೇಳಿದ್ದೆ ತಡ. ಅವರು ತುಂಬ ಕ್ಲಿಯರಾಗಿ ಹೇಳಿದ್ರು, ಚಪ್ಪಲಿ ಎಸೆಯೋದೇನು ಒಳ್ಳೆಯದು ಅಂತ ಹೇಳ್ತಾ ಇಲ್ಲ, ಆದರೆ ಜನರನ್ನು ಪ್ರಚೋದಿಸೋದು, ಜನರು ರೊಚ್ಚಿಗೆ ಹೇಳೋ ಹಾಗೆ ಮಾಡುವುದು ಕೂಡ ಸರಿಯಲ್ಲ, ಅದು ತಪ್ಪು ಅಂತ ಹೇಳಿದ್ದಾರೆ. ಆ ಮೂಲಕ ಪ್ರದೀಪ್ ಈಶ್ವರ್ ಅವರಿಗೆ ಇಂಡೈರೆಕ್ಟಾಗಿ ತಲೆಗೊಂದಿಗೆ ಮೊಟ್ಕಿದ್ದಾರೆ. ಅದನ್ನು ಅವರು ಅರ್ಥ ಮಾಡ್ಕೋತಾರ? ನನಗೇನೋ ಡೌಟ್ ಇದೆ. ಯಾಕೆ ಅಂತ ಕೇಳಿ, ಪ್ರದೀಪ್ ಈಶ್ವರ್ ಅವರನ್ನು ಈ ಸಾಕಷ್ಟು ಜನರು ಲಾಟ್ರಿ MLA ಅಂತ ಕರೆಯೋದುಂಟು. ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಈ ತೆಲುಗು ಸಿನಿಮಾದ ಡೈಲಾಗ್ಗಳನ್ನು ಕೇಳ್ಕೊಂಬಂದು ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಅವರದೇ ಒಂದು ಶೈಲಿಯಲ್ಲಿ ಮಗ ಅನ್ನೋದನ್ನೆಲ್ಲ ಸೇರಿಸಿ ಹೇಳಿ ಜನರನ್ನು ಮಗದಿಂದ ಮಂಗ್ಯ ಮಾಡಿ ಆಮೇಲೆ ಶಾಸಕರಾಗಿದ್ದಾರೆ ಅನ್ನೋದು ಸಾಕಷ್ಟು ಜನರ ಮಾತು. ಒಂಥರ ವ್ಯಂಗ್ಯ ಅಂತ ಕರಿಬೋದು. ಜನ ನನಗೆ ಹೀಗೆ ಹೇಳ್ತಾ ಇರೋದಕ್ಕೂ ನಾನು ಇದೇ ಥರ ಇಲ್ಲ ಅಂದರೆ ಏನಾಗ್ಬಿಡುತ್ತೇನೋ ಅಂತ ಈ ಪ್ರದೀಪ್ ಈಶ್ವರ್ ಅವರು ಆಗಾಗ ಟೈಮೆಲ್ಲ ಸಿಕ್ಕಾಗ, ಅವಕಾಶ ಬಂದಾಗ ತಾನೊಬ್ಬ ಅಂಥ ಗಿರಾಕಿನೇ ಅಂದ್ಕೊಂಡು ಬದುಕ್ತಾ ಇದ್ದಾರಾ ಅನ್ನೋದನ್ನು ಡೌಟ್ ಬರ್ತಾ ಇದೆ. ಯಾಕೆಂದರೆ ಲಾಸ್ಟ್ ದಾವಣಗೆರೆಯಲ್ಲಿ ಒಂದು ಇದೇ ಥರ ಗಲಾಟೆ ಆಗಿತ್ತು. ಅದು ಒಂಥರ ವಿಕೋಪಕ್ಕೆ ಹೋಗುವ ಹಂತಕ್ಕೆ ಹೋಗಿತ್ತು, ಆದರೆ ಇಷ್ಟೊಂದು ಆಗಿರಲಿಲ್ಲ. ಆದರೆ ಈಗ ಅವರೇ ಗೆದ್ದು ಬಂದು ಮೆರವಣಿಗೆ ಮಾಡಿದಂತಹ ಚಿಕ್ಕಬಳ್ಳಾಪುರದಲ್ಲಿ ಅವರ ಮೇಲೆ ಚಪ್ಪಲಿ ತೂರಾಟ ಆಗುತ್ತೆ ಅಂದರೆ ಎಲ್ಲಿಗೆ ಬಂತು ನೋಡಿ. ಇದರಲ್ಲಿ ಪ್ರದೀಪ್ ಈಶ್ವರ್ ಅವ್ರದ್ದು ತಪ್ಪಿಲ್ವಾ? ಖಂಡಿತವಾಗಿಯೂ ತಪ್ಪಿದೆ. ಯಾಕೆ ತಪ್ಪು ಅಂತ ಹೇಳ್ತೀನಿ ಕೇಳಿ. ಅವರಿಗೆ ಒಂದು ಯಾವುದೇ ಒಬ್ರಿಗೆ ಪ್ರಶ್ನೆ ಮಾಡಬೇಕು ಅಂದರೆ ಅವರಿಗೊಂದು ಅರ್ಹತೆ ಬೇಕು, ಅವರಿಗೊಂದು ಕಿಮ್ಮತ್ತು ಬೇಕು, ಹಾಗೆ ಒಂದು ನೈತಿಕತೆ ಅಂತ ಬೇಕು. ಆದರೆ ಇವರಿಗೆ ಶಾಸಕರು ಅನ್ನೋ ಅರ್ಹತೆ ಬಿಟ್ಟರೆ ಮತ್ತೇನಿದೆ ಅನ್ನೋ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಯಾಕೆಂದರೆ ಅವರು ಪ್ರಶ್ನೆ ಮಾಡಿದ್ದು ಯಾರನ್ನ? ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಹಾಲಿ ಸಚಿವರಾದಂತಹ ಕುಮಾರಸ್ವಾಮಿ ಅವರನ್ನು, HDK ಅವರನ್ನು ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡೋದೇನು HDK ಏನು ಪ್ರಶ್ನಾತೀತರ? ಖಂಡಿತ ಅಲ್ಲ. ರಾಜಕೀಯದಲ್ಲಿ ಯಾರೂ ಕೂಡ ಪ್ರಶ್ನಾತೀತರಲ್ಲ. ಅಲ್ಲಿ ಟಾಪ್ ಲೀಡರ್ ಅಂತ ಕರೆಸಿಕೊಳ್ಳೋ ನರೇಂದ್ರ ಮೋದಿಯನ್ನೂ ಪ್ರಶ್ನೆ ಮಾಡಬೇಕು. ಇಲ್ಲಿ ಫ್ಲಾಪ್ ಲೀಡರ್ ಅಂತ ಯಾರಾದರೂ ಇದ್ದರೆ, ನಿಮ್ಮ ತಲೆಗೆ ಯಾರೆಲ್ಲ ಬರ್ತಾರಲ್ಲ ಆ ಹೆಸರಿಗೆ ಇಟ್ಕೊಳ್ಳಿ, ಅವರಿಗೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಆದರೆ ಪ್ರಶ್ನೆ ಮಾಡುವಾಗ ನಮ್ಮದೊಂದು ಸಂಸ್ಕಾರ ಇರುತ್ತೆ, ನಾಲಿಗೆಯ ಸಂಸ್ಕಾರ. ನಾವು ಏನು ಮಾತಾಡ್ತೀವಿ, ಎದುರುಗಡೆ ಇರೋರಿಗೆ ಎಷ್ಟು ಕಿಮ್ಮತ್ತು ಕೊಡ್ತೀವಿ ಅಂತ. ಏಕವಚನದಲ್ಲಿ ಮಾತಾಡ್ಬಿಟ್ಟೆ, ಕುಮಾರಣ್ಣ ನೀನು ಬಂದು ನಂದು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಏನೇನೋ ಸನ್ನೆ ಮಾಡಿಬಿಟ್ಟೆ, ಅಲ್ಲಿ ಅವರ ಅಭಿಮಾನಿಗಳು ಬಂದಾಗ ತೊಡೆ ತಟ್ಬಿಟ್ಟೆ, ಮೀಸೆ ತಿರುಗಿಬಿಟ್ಟೆ, ಜೋರಾದ ಧ್ವನಿಯಲ್ಲಿ ಸವಾಲು ಹಾಕ್ಬಿಟ್ಟೆ, ಈ ಥರ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರ? ಪ್ರದೀಪ್ ಈಶ್ವರ್ ಅವರು ಈ ನಮ್ಮ ರಾಜ್ಯದನ್ನು ಮಾತ್ರ ಬಿಟ್ಟು ಸ್ವಲ್ಪ ಬೇರೆ ಬೇರೆ ಕಡೆದು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಅಕ್ಕಪಕ್ಕದ ದೇಶದ ಉದಾಹರಣೆ ತಗೊಳ್ಳಿ, ಇದೇ ಶ್ರೀಲಂಕಾ ತಗೊಳ್ಳಿ. ಶ್ರೀಲಂಕಾದಲ್ಲಿ ಏನಾಗಿತ್ತು? ಜನಾಕ್ರೋಶದಿಂದ ಜನರು ದಂಗೆ ಎದ್ದು ಅಲ್ಲಿಯ ಸುಪ್ರೀಂ ಲೀಡರ್ ಅಂತ ಕರೀತಾರಲ್ಲ, ಅವರು ದೇಶ ಬಿಟ್ಟು ಓಡಿ ಹೋಗೋ ಸನ್ನಿವೇಶ ಬಂದಿತ್ತು. ಆಯಿತು, ಶ್ರೀಲಂಕಾ ಬೇಡ. ಬಾಂಗ್ಲಾದೇಶದಲ್ಲಿ ಏನಾಯಿತು? ಬಾಂಗ್ಲಾದೇಶದಲ್ಲೂ ಕೂಡ ಅಲ್ಲಿ ಕೂಡ ಪ್ರಧಾನಿಗಳನ್ನು ಹೆಂಗೆ ಓಡಿಸಿದ್ರು ಅಂದರೆ, ಅವರ ಮಂತ್ರಿಮಂಡಲನ ಕೈಗೆ ಸಿಕ್ಕವ್ರನ್ನ ಹೆಂಗೆ ಹಣಗಾಯಿ ನೀರ್ಗಾಯಿ ಮಾಡಿದ್ರು ಅಂದರೆ, ಜನಾಕ್ರೋಶದ ಮುಂದೆ ಯಾವುದೂ ಇಲ್ಲ, ಯಾವ ನಾಯಕನೂ ಇಲ್ಲ.
ಆಫ್ಟರ್ ಆಲ್ ಒಬ್ಬ MLA ಅಂತ ಜನ ಆಡ್ಕೊಳ್ಳೋದಕ್ಕೂ ನೀವು ಇರೋದಕ್ಕೂ ಯಾಕೆ ಹಿಂಗೆ ಸಿಂಕ್ ಆಗ್ತಾ ಇದೆ, ನೀವು ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಇದೊಂದು ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ಒಪ್ಪಬಹುದು. ಪಾಪ ಅವರ ಅಪರೂಪಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮರೆತು ಬೇರೆ ಏನನ್ನೋ ಮಾತಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಈ ಪ್ರಚೋದನೆ ಕೊಡೋದು ಅಥವಾ ಕಿಚಾಯಿಸೋದು, ರೊಚ್ಚಿಗೇಳಿಸೋದು ಇವೆಲ್ಲವೂ ಕೂಡ ತಪ್ಪು ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅವರಿಂದನೇ ತಪ್ಪಾಗಿದ್ದು ಅಂತ ಹೇಳಿದ್ದಾರೆ. ಆದರೆ ಇದೇ ಚಪ್ಪಲಿ ತೂರಾಟ ವಿಚಾರಕ್ಕೆ JDSನ 4 ಜನರನ್ನು ಬಂಧಿಸಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಲೆಕ್ಕದಂತೆ ಹೋಮ್ ಮಿನಿಸ್ಟ್ರಿ ಹೇಳೋದೊಂದು, ಅಲ್ಲಿ ಪೊಲೀಸರು ಮಾಡಿದ್ದೊಂದು, ಜನರು ಅದು ಆ ಕ್ಷಣಕ್ಕೆ ಟ್ರಿಗರ್ ಆಗಿ ಮಾಡಿರುವಂಥದ್ದು ಅಂತ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಮ್ಮ ಇಲಾಖೆ? ಅವೆಲ್ಲವನ್ನು ಆಲೋಚನೆ ಮಾಡಬೇಕು. ಹಾಗೇನೆ ಅಲ್ಲಿ ಅರೆಸ್ಟ್ ಆಗಿದಾರಲ್ಲ, ಅವರಲ್ಲಿ ನಿಜವಾಗಿ ತಪ್ಪು ಮಾಡಿದವ್ರು ಯಾರು, ಬೇಕಂತ ಉದ್ದೇಶಪೂರ್ವಕವಾಗಿ ಈ ಷಡ್ಯಂತ್ರಪೂರ್ವಕವಾಗಿ ತಪ್ಪು ಮಾಡಿದವ್ರು ಯಾರು ಅಂತ ತನಿಖೆಯನ್ನು ಮಾಡಬೇಕು, ಆಮೇಲೆ ಬಿಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಈ ಉಗ್ರ ಭಾಷಣಕ್ಕೆ, ಪ್ರಚೋದನಕಾರಿ ಹೇಳಿಕೆಗೆ ಎಲ್ಲದಕ್ಕೂ ಕೂಡ ಜೈಲು ಶಿಕ್ಷೆ ಅಂತ ಇದೇ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಹಾಗಿದ್ರೆ ಪ್ರದೀಪ್ ಈಶ್ವರ್ ಅವರು ಏಕವಚನದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸಿದ್ದನ್ನು, ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದನ್ನು, ತೊಡೆ ತಟ್ಟಿದ್ದನ್ನು, ಹಾಗೆ ಮೀಸೆ ತಿರುವಿದ್ದನ್ನು, ಇವೆಲ್ಲವನ್ನು ಕೂಡ ಪ್ರಚೋದನೆ ಅಂತ ಯಾಕೆ ನೀವು ಅಂದ್ಕೊಳ್ಳೋದಿಲ್ಲ? ಇನ್ನೊಂದು ಭಯಂಕರ ಮಜಾ ವಿಚಾರ ಇದೆ. ಇದೇ ಪ್ರದೀಪ್ ಈಶ್ವರು ಕುಮಾರಸ್ವಾಮಿ ಅವರಿಗೆ ಎಷ್ಟು ದಿವಸಗಳಿಂದ ಒಂಥರ ಧಮ್ಕಿ ರೂಪದ ಸವಾಲುಗಳನ್ನು ಹಾಕೊಂಡ್ಬಂದಿದ್ರು. ಏಯ್ ಕುಮಾರಣ್ಣ, ಓಯ್ ಕುಮಾರಣ್ಣ ಅಂತ ಏಕವಚನದಲ್ಲಿ ಕೇಂದ್ರದ ಹಾಲಿ ಸಚಿವರನ್ನು ಮಾತಾಡಿಸ್ಕೊಂಡು ಬಂದಿದ್ರ. ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಇವರು ಮರ್ತಿದ್ರ. ಆದರೆ ಯಾವಾಗ ಈ JDSನ ಕಾರ್ಯಕರ್ತರು ರೊಚ್ಚಿಗೆದ್ರು, ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು, ಹಾಗೆ ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಜನರ ಮಧ್ಯೆ ಚಪ್ಪಲಿ ತೂರಿಕೊಂಡು ಬಂದು ಬಿತ್ತಲ್ಲ, ಅದಾದ ಮೇಲೆ ಇದೇ ಪ್ರದೀಪ್ ಈಶ್ವರ್ ಹೇಳ್ತಾರೆ, ನಾನೊಬ್ಬ ಅಹಿಂದ ಸಮಾಜದಿಂದ ಬಂದಿರೋ ಒಬ್ಬ ನಾಯಕ, ನನ್ನಂಥ ಹಿಂದುಳಿದ ಈ ಸಮುದಾಯಕ್ಕೆ ಸೇರಿದ ಶಾಸಕನನ್ನು ಸಹಿಸೋಕ್ಕೆ ಆಗಲ್ಲ, ನನ್ನಂಥ ದಲಿತ ದಮನಿತ ಒಬ್ಬ ಶೋಷಿತ ವರ್ಗದಿಂದ ಬಂದಿರೋರ್ದು ನೋಡ್ಬಿಟ್ರೆ ನಿಮಗೆಲ್ಲ ಹೊಟ್ಟೆ ಉರಿ ಅಂತ ಈಗ ಜಾತಿ ಕಾರ್ಡನ್ನು ಅಪ್ಲೈ ಮಾಡ್ತಿದ್ದಾರೆ. ಇದೇ ಜಾತಿ ಕಾರ್ಡು ನೀವು ಅಲ್ಲಿ ಸವಾಲು ಹಾಕುವಾಗ, ಬಲಗಾಲ್ ತೊಡೆಯನ್ನು ತಟ್ಟುವಾಗ, ನಿಮ್ಮ ಮೀಸೆ ತಿರುಗುವಾಗ ಇದ್ದಿದ್ದಿದ್ರೆ ಯಾರೂ ಏನು ಹೊಂದ್ಕೋತಾನೆ ಇರಲಿಲ್ಲ. ಆದರೆ ಯಾವಾಗ ಜನ ನಿಮ್ಮ ಮೇಲೆ ತಿರುಗಿ ಬಿದ್ರೋ, ನಿಮ್ಮದೇ ಕ್ಷೇತ್ರದಲ್ಲಿ ಚಪ್ಪಲಿಗಳು ಏಟು ಬಿದ್ದು, ಅಲ್ಲಿ ನಾನೊಬ್ಬ ಹಿಂದುಳಿದವನು, ನಾನೊಬ್ಬ ಶೋಷಿತ ವರ್ಗಕ್ಕೆ ಸೇರಿದವನು ಅಂತ ಜಾತಿ ಕಾರ್ಡನ್ನು ಎಡಗಡೆ ಜೇಬಿಂದ ತೆಗೆದು ಎದುರುಗಡೆ ತೋರಿಸ್ತೀರಲ್ಲ, ಇದೇನಾ ನೀವು ನಿಮ್ಮ ಅಲ್ಲಿ ಅದೇನೋ ಸ್ಕೂಲ್ ಅಂತನೋ ಕಾಲೇಜ್ ಅಂತನೋ ಏನೋ ಟ್ಯೂಷನ್ ಅಂತನೋ ಅಕಾಡೆಮಿ ಅಂತನೇನೋ ಮಾಡ್ತಿರಲ್ಲ, ಅಲ್ಲೆಲ್ಲ ಹಿಂಗೆ ಹೇಳ್ಕೊಡೋದ? ಕುತ್ತಿಗೆಗೆ ಬಂದಾಗ ಎಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಇಟ್ಕೊಂಡಿರ್ಬೇಕು ಮಗ ಅಂತ ಹೇಳ್ಕೊಡ್ತೀರಾ? ಇದೇನಾದರೂ ನಿಮಗೆ ಮಮ್ಮಿ ಫಿಶ್ಶು ಅಥವಾ ಮಗು ಫಿಶ್ಶು ಕಥೆಯಲ್ಲಿ ಇದು ಏನಾದರೂ ಸೇರಿಸ್ಕೋತೀರಾ? ಇದೊಂದು ವಿಚಾರ ಗೊತ್ತಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ಜನ ನಿಮಗೆ ಮೆಂಟಲ್ ಹುಚ್ಚ ಅಂತೆಲ್ಲ ಕರೆಯೋದುಂಟು. ಆದರೆ ಅವ್ರು ಕರೆದಿದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ಅದೇ ಥರ ಇರಬೇಕು, ಅದೇ ಥರ ಆಡಬೇಕು ಅಂತ ಅಲ್ಲ. ನಿಮ್ಮ ವರ್ತನೆಯನ್ನು, ನಿಮ್ಮ ಮಾತನ್ನು, ನಿಮ್ಮ ಲಂಗು ಲಗಾಮಿಲ್ಲದ ನಾಲಿಗೆಯ ಅಲ್ಗಾಟವನ್ನು ನೋಡಿ ಜನ ಹೇಳಿರ್ತಾರೆ. ಅದನ್ನು ನೀವು ಸಾಬೀತು ಮಾಡಬೇಕು ಅನ್ನೋದು ಎಲ್ಲಿಯೂ ಇಲ್ಲ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರೇ, ನೀವೇ ಹೇಳಿದ್ದೀರಾ, ಪ್ರಚೋದನೆ ಮಾಡೋದು ತಪ್ಪು, ತೊಡೆ ತಟ್ಟೋದು, ಮೀಸೆ ತಿರುವುದೆಲ್ಲ ಜನರಿಗೆ ಒಂಥರ ಕಿಚಾಯಿಸ್ದಂಗೆ ಆಗುತ್ತೆ, ರೊಚ್ಚಿಗೇಡಿಸ್ದಂಗೆ ಆಗುತ್ತೆ ಅಂತ ನೀವೇ ಹೇಳಿದ್ದೀರಾ. ಹಾಗಾಗಿ ಅಲ್ಲಿ ಒಂದಿಷ್ಟು ಜನ ಅರೆಸ್ಟ್ ಆಗಿದ್ದಾರಲ್ಲ, ಆ ವಿಚಾರಕ್ಕೆ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಸೂಕ್ತ ತನಿಖೆಯನ್ನು ಮಾಡಿ ಯಾರ್ದು ತಪ್ಪಿದೆ, ಯಾರ್ದು ತಪ್ಪಿಲ್ಲ. ಚಪ್ಪಲು ಎಸೆದೊಂದು ತಪ್ಪೆ, ಆದರೆ ಚಪ್ಪಲಿ ಎಸೆಯೋ ಹಾಗೆ ಮಾಡಿ ಪ್ರಚೋದನೆ ಕೊಟ್ಟವ್ರದ್ದು ತಪ್ಪಲ್ಲ ಅನ್ನೋದು ನಿಮ್ಮ ನಿರ್ಧಾರ ಆಗಿದ್ದರೆ, ನೀವು ಕೂಡ ಜಿ ಪರಮೇಶ್ವರ್ ಥರನೇ 10ರಲ್ಲಿ 11 ಹೋಮ್ ಮಿನಿಸ್ಟರ್ ಆಗಿ ಜಾಗ ಖಾಲಿ ಮಾಡ್ತೀರಾ. ಹಾಗೆ ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.